ಫೆಬ್ರವರಿ 20, 21, 22, 23, 24ನೇ ತಾರೀಕುವರೆಗೆ ಕಂಟಿನ್ಯೂಸ್ ಆಗಿ ತೆಲಂಗಾಣಕ್ಕೆ ನಾರಾಯಣಪುರ ಡ್ಯಾಮ್ ಇಂದ ನೀರು ಹರಿಸ್ತಾರೆ ರಾಜ್ಯ ಸರ್ಕಾರದವರು. ಮಾರ್ಚ್ 14ನೇ ತಾರೀಕು ಒಂದು ಐಸಿಸಿ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಮಾಡಿ ಇಲ್ಲಿ ವ್ಯವಸಾಯಕ್ಕೆ ಬೇಕಾದಂತ ನೀರನ್ನ ನಾವು ಒದಗಿಸಬೇಕಾಗ್ತದೆ ಅಂತೇಳಿ ಮೀಟಿಂಗ್ ಮಾಡಿ ನಾರಾಯಣಪುರ ಬಲದಂಡೆ ಮತ್ತು ಎಡದಂಡೆ ಕಾಲುವೆ ರೈತರಿಗೆ ಮಾರ್ಚ್ 22 ತನ ನೀರು ಕೊಟ್ಟು ವಾರ ಬಂದಿ ಮಾಡಿ ಏಪ್ರಿಲ್ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ನಾವು ನೀರು ಕೊಡ್ತೀವಿ ಅಂತೇಳಿ ಆ ಸಲಹಾ ಸಮಿತಿಯಲ್ಲಿ ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ 2 ದಿನಕ್ಕೆ ಡಿಸಿಗಳ ಜೊತೆಗೆ ಮಾತಾಡಿ ಹೇಳ್ತಾರೆ, ಇಲ್ಲ ಸುರಪುರ ಶಾಸಕರು ಅಲ್ಲಿ ಸಚಿವರು ಮನವಿ ಮಾಡಿದ್ದಾರೆ, ಹಂಗಾಗಿ ಆ ಆದೇಶ ನಾವು ರದ್ದುಪಡಿಸಿ ಓನ್ಲಿ 23ರಿಂದ 25ರವರೆಗೆ ನಾವು ನೀರು ಹರಿಸ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನ ಸಚಿವರು ಕೊಡ್ತಾರೆ, ತಿಮ್ಮಾಪುರ ಸಾಹೇಬರು ಕೊಡ್ತಾರೆ. ಅದರಿಂದ ಏನಾಗಿದೆಯಪ್ಪ ಅಂದ್ರೆ ನಮ್ಮ ರೈತರಿಗೆ ಇವತ್ತು ಬಹಳ ಪ್ರಾಬ್ಲಮ್ ಆಗಿದೆ. ಏನ್ ಸೂರ್ಯಪಾನ, ಶೇಂಗಾ, ಹತ್ತಿ, ಸಜ್ಜಿ ಏನ್ ಪ್ಯಾಡಿ ಬೆಳೆದಾರ ಅವರೆಲ್ಲರೂ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಈಗ ಆಲ್ರೆಡಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹರಿಸಂತ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ರೈತರ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಅದೇ ಆಲಿಮಟ್ಟಿಗೆ ಸಂಬಂಧಪಟ್ಟದಂಗೆ ಆಲಿಮಟ್ಟಿಯವರಿಗೆ 1ರಿಂದ 6ನೇ ತಾರೀಕು ಫೆಬ್ರವರಿವರೆಗೂ ನೀರು ಕೊಡ್ತಿದ್ದಾರೆ. ಆದ್ರೆ ನಾರಾಯಣಪುರ ಡ್ಯಾಮ್ನ ಬಲದಂಡೆ ಎಡದಂಡೆಯವ್ರಿಗೆ ಕಾಲುವರೆಗೆ ಕೊಡ್ತಿಲ್ಲ. ಯಾಕಂತಂದ್ರೆ ಹೋಗಿ ನಾವು MD ಅವರಿಗೆ ಎಲ್ಲರಿಗೆ ಆಫೀಸರ್ಸ್ಗಳಿಗೆ ಮೀಟ್ ಆಗಿ ಬಂದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ಅವ್ರು ನಮಗೆ ನೀರು 1ರಿಂದ 6 ಬೇಕಂತ ಹೇಳಿದ್ರೆ ನಿಮ್ಮ ಶಾಸಕರು ಅಲ್ಲಿ ಸಚಿವರು 2 ದಿನ ಕಂಟಿನ್ಯೂ ಕೊಡಂತ 2 ದಿನ ಕಂಟಿನ್ಯೂ ಆಗಿ ಕೊಟ್ಬಿಟ್ಟಿವಿ ಅಂತೇಳಿ. ಇದರಿಂದ ರೈತರಿಗೆ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಆಗಿದೆ. ನಾವು ಹೋಗಿ ಎಲ್ಲರಿಗೂ ಮನವಿ ಮಾಡಿಕೊಂಡ್ರೆ ಹೇಳ್ತಾರೆ, ನಮಗೆ ಕುಡಿಯಕ್ ನೀರಿಲ್ಲ. ಮತ್ತೆ ಕುಡಿಯಕ್ ನೀರಿಲ್ಲ ಅಂತಂದ್ರೆ ತೆಲಂಗಾಣಕ್ಕೆ 10 TMC ನೀರು ಹೆಂಗ್ ಬಿಟ್ರಿ ಅಂದ್ರೆ DK ಶಿವಕುಮಾರ್ ಅವರು ತೆಲಂಗಾಣ ಉಸ್ತುವಾರಿ ಆದಗೋಸ್ಕರ ಅಲ್ಲಿ ಅಧಿಕಾರಕ್ಕೆ ಬಂದಂತ ಅವರ ಒಂದು ಆತ್ಮೀಯತೆ ಇದ್ದಗೋಸ್ಕರ ಹೈಕಮಾಂಡ್ ಅವ್ರು ಒಳ್ಳೇದಾಗೋಸ್ಕರ ನಮ್ಮ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡಿ ಅಲ್ಲಿ ನೀರು ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈಗ ಆಲ್ರೆಡಿ ಉಗ್ರವಾಗಿ ರೈತರು ಹೋರಾಟನೂ ಮಾಡಿದ್ದೇವೆ ಮತ್ತು ಈಗ ಆಲ್ರೆಡಿ ಸತತವಾಗಿ ಆಲಿಮಟ್ಟಿಯಲ್ಲಿ, ನಾರಾಯಣಪುರದಲ್ಲಿ ಮತ್ತು ಭೀಮರಾಯಗುಡಿಯಲ್ಲಿ ಎಲ್ಲ ರೈತರು ಸ್ಟ್ರೈಕ್ನು ಕುಂತಿದ್ದಾರೆ. ಯಾರು ಕ್ಯಾರೆ ಅನ್ಲಾರ್ದ ನೀರು ಕೊಳ್ಳಾರ್ದಂತ ಮಲತಾಯಿ ಧೋರಣೆ ತೋರ್ತಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಯವರಿಗೆ, ನೀರಾವರಿ ಸಚಿವರಿಗೆ ಮನವಿ ಮಾಡ್ತೇವೆ, ದಯವಿಟ್ಟು ನಮ್ಮ ಜನರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸಲಹಾ ಸಮಿತಿ ಇರೋದು ಒಬ್ಬ ಶಾಸಕರು ಯಾರೋ ಹೇಳಾರಂತ ಅವ್ರ ಮಾತು ಕೇಳಲ್ಲ. ಯಾರೋ ಅನುಭವ ಇರಲಾರ್ದಂತ ಶಾಸಕರು ಈ ತರ ಹೇಳಿಕೆ ಕೊಟ್ಟು ನೀರು ಬಿಡಿಸಿ ನಮ್ಮ ಜನರಿಗೆ